ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ. ಸಂಜೆ 6 ಕರ್ನಾಟಕ ಕಾರುಬಾರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ಒಳ್ಳೆ ಗುಡ್ ನ್ಯೂಸ್ ಒಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅದರ ಜೊತೆಗೆ ಒಂದು ಬೇಸರ ಕೂಡ ಇದೆ. 13 ಮಂದಿ ಇಲ್ಲಿ ತನಕ ಸಾಲದ ಶೂಲಕ್ಕೆ ಬಲಿಯಾಗಿದ್ದಾರೆ. ಜುಜುಬಿ ದುಡ್ಡಿಗೆ 50,000, 1 ಲಕ್ಷ, 2 ಲಕ್ಷ. ಬಡವರಿಗೆ ಅದು ಭಾಳ ದೊಡ್ಡ ಮನಿ ಅದು. ಅವತ್ತಿಂದ ಹೇಳ್ತಾ ಇದ್ದೀನಿ, ವಿಜಯ ಮಲ್ಯ 9,000 ಕೋಟಿ ಏನೂ ಆಗಿಲ್ಲ, ಆರಾಮಾಗಿದ್ದಾರೆ. ಸಿದ್ದರಾಮಯ್ಯ ಅವ್ರಿಗೂ ಸಾಲ ಇದೆ, ನರೇಂದ್ರ ಮೋದಿ ಅವ್ರಿಗೂ ಸಾಲ ಇದೆ, ಪದೇ ಹೇಳ್ತಾ ಇದ್ದೀನಿ. ಕುಮಾರಸ್ವಾಮಿ ಅವ್ರಿಗೂ ಸಾಲ ಇದೆ, ನಾರಾಯಣ ಮೂರ್ತಿ ಅವ್ರಿಗೂ ಸಾಲ ಇರ್ಬೋದು, ಅಂಬಾನಿಗೂ ಸಾಲ ಇದೆ. ಸಾಲಕ್ಕಾಗಿ ನೀವು ಆತ್ಮಹತ್ಯೆ ಮಾಡ್ಕೋತಾ ಇದ್ದೀರಿ. ಯಾಕೆ ಅಂತಂದರೆ ನೀವು ನಿಮ್ಮ ಸ್ವಾಭಿಮಾನಕ್ಕೆ, ಗೌರವಕ್ಕೆ ಧಕ್ಕೆ ಆಗ್ತಾ ಇದೆ ಅಂತೇಳಿ ಅಂಜುತ್ತಾ ಇದ್ದೀರಿ. ನಿಮ್ಮ ಮನೆ ಮುಂದೆ ನೋಟಿಸ್ ಅಂಟಿಸಿದಾಗ ನಿಮ್ಮ ಬಂಧುಗಳ ಮುಂದೆ, ಕುಟುಂಬಿಕರ ಮುಂದೆ, ಅಕ್ಕಪಕ್ಕದವರ ಮುಂದೆ ನಿಮಗೆ ಶೇಮ್ ಆಗುತ್ತೆ, ನಾಚಿಕೆ ಆಗುತ್ತೆ. ಹಾಗಾಗಿ ನೀವು ಆತ್ಮಹತ್ಯೆ ಮಾಡ್ಕೋತೀರಿ. ನೀವು ಆತ್ಮಹತ್ಯೆ ಮಾಡ್ತಿರೋ ಇಲ್ವೋ, ಆ ಮನೆ ಸಿಗತ್ತಲ್ಲ ಅನ್ನುವಂಥದ್ದು ಆ ಮೈಕ್ರೋ ಮಿನಿ ಫೈನಾನ್ಸ್ ಅವರು ಮಾಡುವಂಥ ಷಡ್ಯಂತ್ರ. ಹೆಡೆಮುರಿ ಕಟ್ತೀವಿ, ನೆನಪಿರಲಿ, ಹೆಡೆಮುರಿ ಕಟ್ತೀವಿ. ಯಾವನಾದರೂ ರೂಲ್ಸ್ ಮೀರಿ ಬಂದರೆ ಅಥವಾ ರೂಲ್ಸನ್ನು ಇನ್ನೂ ಸರಳೀಕರಣಗೊಳಿಸೋಣ, ನಿಮ್ಮ ಜೊತೆ ನಾವಿರ್ತೀವಿ. ರಿಪಬ್ಲಿಕ್ ಕನ್ನಡ ಇರುತ್ತೆ, ನಾನಿರ್ತೀನಿ. ಬನ್ನಿ ಹೆಡ್ಲೈನ್ಸ್ ನೋಡೋಣ. ಸಾಲದ ಶೂಲಕ್ಕೆ ಹೋಯಿತು 13 ಪ್ರಾಣ. ಮೈಕ್ರೋ ಫೈನಾನ್ಸ್ ಹಾವಳಿಗೆ ಸಿಎಂ ಕಡಿವಾಣ. ಸುಗ್ರೀವಾಜ್ಞಾಸ್ತ್ರ ಪ್ರಯೋಗ ಮಾಡಿದ್ರು ಸಿದ್ದರಾಮಣ್ಣ. ಇನ್ನು ಮುಂದೆ ಬಡ್ಡಿ ಮಕ್ಕಳು ಬಡ್ಡಿ ಕಿರುಕುಳ ಕೊಟ್ಟರೆ ಹುಷಾರ್. ಬಡವರಿಗೆ ಕಾಟ ಕೊಟ್ಟರೆ ಆಕ್ಷನ್ ತಗೊಳುತ್ತೆ ಸರ್ಕಾರ. ಕಠಿಣ ಕಾನೂನು ಜಾರಿಯಾಗುತ್ತೆ ಅಂದ್ರು ಕಾನೂನು ಮಿನಿಸ್ಟರ್. ಆದರೂ ಸಿಎಂ ವಾರ್ನಿಂಗ್ಗೆ ಫೈನಾನ್ಸ್ನವರು ಡೋಂಟ್ ಕೇರ್. ಬೆಳಗಾವಿ ಬಳಿಕ ಧಾರವಾಡದಲ್ಲೂ ಬೀದಿಗೆ ಬಿದ್ದ ಬಾಣಂತಿ. ದುರುಳರ ಅಟ್ಟಹಾಸಕ್ಕೆ ಬ್ರೇಕ್ ಯಾವಾಗ? ರಿಪಬ್ಲಿಕ್ ಕನ್ನಡ ಇದನ್ನು ಸಹಿಸಲ್ಲ. ಕೊಲೆ ಸಾರಥಿಗೆ ವರ್ಕ್ ಆಯ್ತಂತೆ ಇಂಜೆಕ್ಷನು. ದಾಸನಿಗೆ ಸದ್ಯಕ್ಕೆ ಬೇಡವಂತೆ ಆಪರೇಷನ್ನು. ಫೆಬ್ರವರಿಯಿಂದ ಶೂಟಿಂಗ್ ಮಾಡ್ತಾರಂತೆ ದರ್ಶನ್ನು. ಆಪ್ತ ಮಿತ್ರರ ನಡುವೆ ಮಹಾ ಬಿರುಕು. ಪ್ರಾಪರ್ಟಿಯೇ ರಾಮುಲು ರೆಡ್ಡಿ ಕಲಹಕ್ಕೆ ಕಾರಣ. ಮಾಜಿ ಸಚಿವನ ವಿರುದ್ಧ ರೆಡ್ಡಿ ಬೆಂಬಲಿಗ ಕಿಡಿ. ಮಂಡ್ಯದಲ್ಲಿ ಚಿನ್ನಾರಿ ಬಂಗಾರಿ ದಂಪತಿಗೆ ಪೊಲೀಸರ ಡ್ರಿಲ್ಲೋ. ಐಶ್ವರ್ಯ ಪತಿ ಹರೀಶ್ಗೆ ಕಾಕಿ ವಿಚಾರಣೆ. ಮಾಡರ್ನ್ ಸೀರೆಯಲ್ಲಿ ವಂಚಕಿ ಫುಲ್ಲು ಮಿಂಚಿಂಗು. ನಾಳೆ ಕರುನಾಡ ಚಕ್ರವರ್ತಿ ಕಂಬ್ಯಾಕ್. ಕ್ಯಾನ್ಸರ್ ಫ್ರೀ ಆಗಿ ತಾಯ್ನಾಡಿಗೆ ಶಿವಣ್ಣ ವಾಪಸ್. ಅದ್ದೂರಿ ಸ್ವಾಗತಕ್ಕೆ ಅಭಿಮಾನಿಗಳ ಪ್ಲಾನ್. ನಾಳೆ ಶಿವರಾಜೋತ್ಸವ. ಹಲೋ, ಮಂಗಳವಾರದವರೆಗೂ ಬಿಯರ್ ಖಾಲಿ. ದರ ಏರಿಕೆ ಬೆನ್ನಲ್ಲೇ ಹೊಸ ಖಯಾಲಿ. ರಾಜ್ಯದಲ್ಲಿ ಮದ್ಯಪ್ರಿಯರಿಗೆ ಬಿಗ್ ಶಾಕ್. ಬಿಯರ್ ಸಿಗಲ್ಲಣ್ಣ. 76ನೇ ಗಣರಾಜ್ಯೋತ್ಸವಕ್ಕೆ ಸಜ್ಜಾದ ನವದೆಹಲಿ. ಇಂಡೋನೇಷ್ಯಾ ಅಧ್ಯಕ್ಷ ಈ ಬಾರಿ ಮುಖ್ಯ ಅತಿಥಿ. ಕೆಂಪು ಕೋಟೆ ಸುತ್ತ ಪೊಲೀಸ್ ಹದ್ದಿನ ಕಣ್ಣು. ತ್ರಿವೇಣಿ ಸಂಗಮದಲ್ಲಿ ಸಾಧು ಸಂತರ ಸಮಾಗಮ. ಪವಿತ್ರ ಸ್ನಾನ ಮಾಡಿದ ಕೋಟ್ಯಾಂತರ ಭಕ್ತಗಣ. ಪ್ರಯಾಗ್ರಾಜ್ನಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್.